ನೋಡಿಲ್ಲ, ನನ್ಗೇನು ಗೊತ್ತಿಲ್ಲ. ಇವಳು ನೋಡಿದ್ರೆ ನಾಚ್ಕೋತಾ ಇದ್ದಾಳೆ, ಜಾಜಿ ನೋಡಿದ್ರೆ ಏನೋ ನೋಡಿದಾಳೆ ಆದರೆ ಏನು ನೋಡಿಲ್ಲ ಅಂತ ಹೇಳ್ತಾಳೆ. ನನಗನ್ಸುತ್ತೆ ನಿಮ್ಮಿಬ್ಬರ ಮಧ್ಯೆ ಏನೋ ನಡೆದಿದೆ ಅಂತ. ಅಂಥದ್ದೆಲ್ಲ ಏನಿಲ್ಲ ಚಿಕ್ಕಪ್ಪ, ಸುಮ್ಮನೆ ನೀವು. ಏನಾಯ್ತು ಚಿರು? ಏನ್ ನಡೀತಿದೆ ಇಲ್ಲಿ? ನಿಮ್ಮ ಮೈನ ನನ್ನ ಕೆನ್ನೆಗೆ ಮುತ್ತು ಕೊಟ್ಬಿಟ್ರು. ನಾನು ಸುಕ್ಕು ಮದುವೆ ಹೊಸದಲ್ಲಿ ಹೀಗೆ ಮುತ್ಕೊಡ್ತಾ ಇದ್ದೆ ನಾನು. ಚಿರು ಏನಿದೆಲ್ಲ? ಅವ್ರಿಗೆ ಏನು ಸುಮ್ಮನೆ ಅಂಥದ್ದೇನು ಸುಮ್ಮನೆ ಅದಕ್ಕೆ ಮಜಾ ಇತ್ತಲ್ವಾ? ಇರಿಟೇಟಿಂಗ್. ಏಯ್ ಸುಕ್ಕು, ಚಿರು ದೀಪಾಗಿ ಮುತ್ತು ಕೊಟ್ಟಿದ್ದಾನೆ ಅಂತ ಕೇಳಿ ನಿಮ್ಮ ಹೇರ್ ಸ್ಟೈಲು, ನಿಮ್ಮ ಶೂಸು, ನಿಮ್ಮ ಲುಕ್ ನೋಡೋದೇ ಗೊತ್ತಾಗುತ್ತೆ ನೀವು ವಾರ್ಡ್ ಬಾಯ್ಗಳಲ್ಲ, ಇಲ್ಲಿ ಸಾಯ್ಸಕ್ಕೆ ಬಂದಿರೋ ರಾಕ್ಷಸರು ಅಂತ. ನಿಮ್ಮನ್ನು ಇಲ್ಲಿ ಯಾರು ಕಳಿಸಿದ್ರು ಅನ್ನೋದು ಚೆನ್ನಾಗಿ ಗೊತ್ತಿದೆ. ಹೋಗಿ ಅವ್ರು ಹೇಳಿ, ನಾನಿರೋವರೆಗೂ ನಮ್ಮ ಮೇಷ್ಟ್ರ ಮೇಲೆ ಕೈ ಮಾಡೋದು ಭ್ರಮೆ ಅಂತ. ನೀವೇ ಇಲ್ಲಿಂದ ಹೋದರೆ ಸರಿ, ಇಲ್ಲ ನಿಮ್ಮಿಬ್ಬರಿಗೂ ಇಲ್ಲೇ ಬೆಡ್ ಬುಕ್ ಮಾಡಬೇಕಾಗುತ್ತೆ. ಮಿಸ್ಟ್ರೇ, ಧೈರ್ಯವಾಗಿರಿ. ನಾನು ಇಲ್ಲಿರೋವರೆಗೂ ನಿಮ್ಮನ್ನು ಯಾರೂ ಏನೂ ಮಾಡೋಕ್ಕಾಗಲ್ಲ. ಬಿಗ್ ಅವರೇ, ನಾನು ಇಂಥ ತಪ್ಪು ಮಾಡಿದೆ ಅಂತ ಗೊತ್ತಾಯ್ತು ರೀ. ದಯವಿಟ್ಟು ಕ್ಷಮಿಸಿ, ಮತ್ತೆ ಇಂಥ ತಪ್ಪು ಮಾಡಲ್ಲ ಪ್ಲೀಸ್. ಹಸ್ಬೆಂಡು, ನೀನ್ ಮಾಡಿರೋ ತಪ್ಪಿಗೆ ಶಿಕ್ಷೆ ಆಗ್ಲೇಬೇಕು. ಆಯ್ತು, ಏನು ಶಿಕ್ಷೆ ಅಂತ ಹೇಳು? ಒಂದ್ ಕೆನೆಗೆ ಹೊಡೆದ್ರೆ ದೊಡ್ಡವ್ರು ಏನಂತಾರೆ? ಇನ್ನೊಂದು ಕೆನೆ ತೋರಿಸು ಅಂತಾರೆ. ಹಂಗೆ ನೀವು ಒಂದ್ ಕೆನೆಗೆ ಮಾಡಿದ್ದು ಇನ್ನೊಂದ್ ಕೆನೆಗೂ ಮಾಡಿದ್ರೆ ಎಲ್ಲ ಸರಿ ಹೊಟ್ಟೋಗತ್ತೆ. ನಾನು ನಿಮ್ಮನ್ನು ಕ್ಷಮಿಸ್ಬಿಡ್ತೀನಿ. ರೀ ಗೊತ್ತಿತ್ತು ಹಿಂಗೆ ಅಂತೀರಾ? ಏನು ಅನ್ಕೊಂಡಿದ್ರ ನೀವು? ನಾನು ಹೇಳಿದ್ ಕೊಟ್ಟೆ ನಿಮ್ ಜೊತೆ ಮಾತು, ಇಲ್ಲಾಂದ್ರೆ ಟೂ ಬಿಟ್ಬಿಡ್ತೀನಿ. ಏನು ಕೊಡ್ಲೇಬೇಕಾ? ಆಯ್ತು. ಫೋನ್ ಬರ್ಬೇಕಾ? ನಿಮ್ಮ ಅಣ್ಣನೇ ಫೋನ್ ಮಾಡಿರೋದು. ಹೌದಾ? ಅವನು ನಿಮಗೆ ಫೋನ್ ಮಾಡ್ತಿದ್ದಾರೆ, ಸ್ಪೀಕರ್ಗೆ. ಹಲೋ, ಹೇಳಿ ನರಸಿಂಹ ಅವರೇ. ಭಾವ, ಮೇಷ್ಟ್ರಿಗಾಗಿರೋ ಆಕ್ಸಿಡೆಂಟು ಆಕಸ್ಮಿಕ ಅಂತ ಹೇಳಿದ್ರಲ್ಲ, ಅಲ್ಲ, ಇವತ್ತು ನನ್ನ ಕಣ್ಣು ಮುಂದೆನೇ ಅವ್ರ ಮೇಲೆ ಅಟ್ಯಾಕ್ ಆಗಿದೆ. ಏನು ಹೇಳ್ತಿದ್ರ? ಯಾರವರು? ರೌಡಿಗಳು ವಾರ್ಡ್ ಬಾಯ್ ವೇಷದಲ್ಲಿ ಅವರಿರೋ ಜಾಗಕ್ಕೆ ಬಂದು ಅಟ್ಯಾಕ್ ಮಾಡಕ್ಕೆ ನೋಡಿದ್ರು. ಹೇಗೋ ನಾನು ಇಲ್ಲಿದ್ದೆ, ಮೇಷ್ಟ್ರು ಬಚಾವಾದರು. ಈಗಲಾದ್ರೂ ಮೇಷ್ಟ್ರ ಮೇಲೆ ಯಾರೋ ಕಣ್ಣು ಇಟ್ಟಿದ್ದಾರೆ ಅನ್ನೋದನ್ನ ನಂಬ್ತೀರಾ? ಖಂಡಿತ ನಂಬ್ತೀನಿ. ಅವ್ರಿಗೆ ಯಾರಾದರೂ ಆಗಿರಲಿ, ಅವರು ನಾನು ಸುಮ್ಮನೆ ಬಿಡೋದು. ಏನ್ ಹೇಳ್ತಾ ಇದ್ಯಾ? ಹೌದು ಮೇಡಮ್, ಅವನಿರೋ ವಾರ್ಡಿಗೆ ನುಗ್ಗಿದ್ವಿ. ಇನ್ನೇನು ಅವನ ಮೇಲೆ ಅಟ್ಯಾಕ್ ಮಾಡ್ಬೇಕು ಅನ್ನೋಷ್ಟರಲ್ಲಿ ಅವನ ಜೊತೆ ಯಾರು ಕೂದಲು ಬಿಡ್ಕೊಂಡು ಒಬ್ಬ ಇದ್ದ. ಅವನು ನಮಗೆಲ್ಲ ಮಾಂಜ ಕೊಟ್ಟು ರಾಹುಲ್ನ ಕಾಪಾಡ್ಬಿಟ್ಟ. ಈ ಮಾತು ಹೇಳಕ್ಕೆ ನಾಚಿಕೆ ಆಗಲ್ಲ. ಹೇಳ ಫೋನ್. ಯಾಕೆ ಸೌಂದರ್ಯ, ಯಾಕೆ ಇಷ್ಟೊಂದು ಟೆನ್ಷನ್ನಲ್ಲಿದೆಯಾ? ಇವತ್ತು ಯಾಕೋ ಬೆಳಗ್ಗೆಯಿಂದ ಬರೀ ಕೆಟ್ಟ ಸುದ್ದಿನ ಕೇಳ್ತಾ ಇದ್ದೀನಿ. ಯಾಕೆ, ಏನಾಯ್ತಂಥದ್ದು? ರಾಹುಲ್ ಮತ್ತೆ ಬಚಾವಾದಂತೆ. ಆಸ್ಪತ್ರೆಯಲ್ಲಿರೋ ರಾಹುಲ್ ಮೇಲೆ ಮತ್ತೆ ಅಟ್ಯಾಕ್ ಮಾಡಿಸಿದ್ಯಾ? ಹೌದು, ಆದ್ರೆ ಅವನ ಜೊತೆ ಇರೋ ನರಸಿಂಹ ಅವನ್ನ ಕಾಪಾಡಿದಾನೆ. ಅಬ್ಬಾ, ಸದ್ಯ ಒಳ್ಳೇದಾಯ್ತು. ಮತ್ತೆ ಮುಂದೆ ಏನು ಮಾಡೋದು? ತೊಲೆ ಮೇಲೆ ತೊಲೆ ಬೀಳಲಿ. ನಾನು ಅನ್ಕೊಂಡಿರೋ ಥರ ನಾಳೆ ಅರ್ಚನಾ ರೋಹಿತ್ ಮದ್ವೆ ನಡೆಯುತ್ತೆ. ಸುಕನ್ಯಾ, ಪುರೋಹಿತರು ಇಲ್ಲಿದ್ದಾರೆ ಅಂತ ಕೇಳಿದ್ಯಾ? ಬರ್ತಿದಾರಂತೆ ಭಾವ. ಫೋನ್ ಮಾಡಿದ್ಯಾ? ಹಾ ಭಾವ, ಇನ್ನೇನು ಆನ್ ದ ವೇನಲ್ಲಿ ಇದೀವಿ ಅಂದ್ರು. ನಡು, ನನಗೆ ಪುರೋಹಿತರು ನಂಬರ್ ಕೊಡ್ತೀರಾ? ಇದಕ್ಕೆ ಎಲ್ಲಿದ್ದಾರೆ ಅಂತ ಕೇಳಕ್ಕೆ. ಅದು ಯಾವ ಹೆಸರು ಸೇವ್ ಮಾಡಿದ್ದೆ ಅಂತ ಗೊತ್ತಿಲ್ಲ. ಇದೇನು ಸುಕನ್ಯಾ, ಈತನೇ ಕಾಲ್ ಮಾಡಿ ಕೇಳಿದೆ ಅಂದೆ.
ಇರ್ಲಿ ಬಿಡಿ ಮಾವ, ನಾನೇ ಫೋನ್ ಮಾಡಿ ವಿಚಾರಿಸ್ತೀನಿ. ಆಮೇಲೆ ಗಂಡಿನ ಕಡೆಯವ್ರು ಹೇಳಿದಾರಂತಮ್ಮ. ಬಾಬಾ ಅವರು ಬರ್ತಾ ಇದಾರೆ. ಅವ್ರ ಫೋನ್ ನಂಬರ್ ನಿನಗೆ ಕೊಡ್ಲಾ? ಅವ್ರ ಫೋನ್ ನಂಬರ್ ನನ್ನ ಹತ್ರ ಇದೆ. ಸರಿ ಸರಿ, ಗಂಡಿನ ಕಡೆಯವರು ಬಂದಾಗ ಅವ್ರನ್ನ ನಾವು ಒಳಗೆ ಬರ ಮಾಡ್ಕೋಬೇಕು. ಅದಕ್ಕೆ ಕೆಲವು ವ್ಯವಸ್ಥೆ ಮಾಡ್ಕೊಳ್ಳಿ. ಹಾಂ, ಸರಿ ಮಾವ. ಯಾಕೆ ಮೇಡಮ್ ಹುಡ್ಕೋತಿದ್ದೀರಾ? ಅಯ್ಯೋ, ಅರ್ಚನಾ ಅಕ್ಕ ಮದ್ವೆ ಆಗ್ತಿರೋದು ನಿಮ್ಗೆ ಇಷ್ಟ ಇಲ್ಲ ಅನ್ಸುತ್ತೆ. ನಾನು ಯಾಕೆ ಹುಡ್ಕೊಳ್ಳಿ? ನಾನೇ ಖುದ್ದಾಗಿ ಮಾಡ್ತಾ ಇರೋ ಮದುವೆ ಇದು. ನನಗೆ ಖುಷಿನೇ. ಆ ಖುಷಿ ಎಷ್ಟೊತ್ತಿರತ್ತೆ ಅಂತ ನಾನು ನೋಡ್ತೀನಿ. ಚಿರು ಬಾಯ್ಲಿ. ಹೇಳಿದ್ಕೆ ಇಲ್ಲೆಲ್ಲ ಓಕೆ ಅಲ್ವಾ? ಹಾಂ, ಪರ್ಫೆಕ್ಟ್. ಎಲ್ಲ ನಾವು ಅಂದ್ಕೊಂಡಂಗೆ ಆಗುತ್ತೆ. ನಂಗೆ ಯಾಕೋ ನನ್ನ ಬೆನ್ನ ಹಿಂದೆ ಏನೋ ನಡೀತಾ ಇದೆ ಅನಿಸ್ತಾ ಇದೆ. ಅಣ್ಣ, ಸೆಕ್ಯೂರಿಟಿ ಎಲ್ಲ ಕರೆಕ್ಟಾಗಿ ಅರೇಂಜ್ ಆಗಿದೆ ತಾನೆ? ಅಲ್ಲಿ ನೋಡಮ್ಮ, ಫುಲ್ ಟೈಟ್ ಸೆಕ್ಯೂರಿಟಿ. ನಿನ್ನ ಪರ್ಮಿಷನ್ ಇಲ್ಲದೆ ಒಂದೇ ಒಂದು ಹುಳಾನೂ ಒಳಗಡೆ ಬರೋಕ್ಕೆ ಸಾಧ್ಯ ಇಲ್ಲ. ಯಾವುದೇ ಕಾರಣಕ್ಕೂ ಈ ಮದುವೆ ನಿಲ್ಬಾರ್ದು. 100%.